ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಮ್ಮರ್ ಬಂತು ಅಂದ್ರೆ ಏನಪ್ಪಾ ಅಂದ್ರೆ ನಾವು ಒಬ್ಬೊಬ್ರು ಒಂದೊಂದು ರೂಟೀನ್ ಇಟ್ಕೊಂಡಿರ್ತೀವಿ. ಸೊ ಸಮ್ಮರ್ ಬಂತು ಅಂದ್ರೆ ನನ್ನ ಫೇವ್ರೆಟ್ ಕೆಲಸ ಮ್ಯಾಂಗೋ ತಿನ್ನೋದು. ಮ್ಯಾಂಗೋ ತಿಂದು ಹೀಟ್ ಆದಾಗ ರಾತ್ರಿ ನಿಂಬು ಪಾನಿ ಕುಡಿಯೋದು. ಸೊ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ರುಟೀನ್ ಆದ್ರೆ ಎಲ್ಲಾರ್ದು ಒಂದ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಪ್ಪಾ ಅದು ಅಂದ್ರೆ ಈ ಸಮ್ಮರ್ ಹೀಟ್ ಅಲ್ಲಿ ಸೊ ಒಂದು ಇಂಡಿಯನ್ ಸಮ್ಮರ್ ಪ್ಲಸ್ ಆಯಿಲಿ ಸ್ಕ್ಯಾಲ್ಪ್ ಅಂತ ಹೇಳ್ಬೋದು. ಇದೊಂದು ನೈಟ್ ಮೇರ್ ಆಗಿರುತ್ತೆ ನಮ್ಮೆಲ್ಲರಿಗೂ. ನಿಮ್ಗೂ ಕೂಡ ನಂತರನೇ ಒಂದು ಆಯಿಲಿ ಸ್ಕ್ಯಾಲ್ಪ್ ಇದ್ದು ಸೊ ಅದೊಂದು ಆಯಿಲ್ ಫ್ಯಾಕ್ಟರಿ ತರನೇ ಆಗಿರುತ್ತೆ ಅನ್ಕೊಳ್ಳಿ. ಹಾಗೇನೆ ಅದ್ರ ಜೊತೆಗೆ ಡ್ರೈ ಮತ್ತೆ ಸ್ಪ್ಲಿಟ್ ಎಂಡ್ಸ್ ಪ್ರಾಬ್ಲಮ್ ಇದ್ರೆ ಅದಕ್ಕೆಲ್ಲ ನಾನೊಂದು ಸೊಲ್ಯೂಷನ್ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅದು ಅಂದ್ರೆ ಲಾರಿಯಲ್ ಪ್ಯಾರಿಸ್ ಹೈಲ್ರಾನ್ ಪ್ಯೂರ್ ರೇಂಜ್ ಇಂದ ಸೊ ನಿಮ್ ಆಯಿಲಿ ಸ್ಕ್ಯಾಲ್ಪ್ ಗೆ ಬಾಯ್ ಹೇಳ್ಬೋದು. ಹಾಗೇನೆ ಡ್ರೈ ಮತ್ತೆ ಲೈಫ್ಲೆಸ್ ಕೂದಲಿಗೂ ಕೂಡ ಒಂದು ಹೊಸ ಕಳೆ ಬರುತ್ತೆ. ಆನ್ಲೈನ್ ಅಲ್ಲಿ ಇದು ತುಂಬಾ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ಕಾಂಬೋನ ನಾನು ಕೂಡ ಯೂಸ್ ಮಾಡಿ ನೋಡಿದೀನಿ. ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನ್ಗೆ ಕೂಡ. ಸೊ ಬನ್ನಿ ಇವಾಗ ನಾನ್ ಯೂಸ್ ಮಾಡಿದೀನಿ. ಸೊ ಅದ್ರದ್ದು ರಿಯಲ್ ಫೀಡ್ಬ್ಯಾಕ್ ನಾನ್ ನಿಮ್ಗೆ ಕೊಡ್ತೀನಿ. ಸೊ ಇಲ್ಲಿ ನೋಡಿ ನಾನು ಕ್ಲೋಸ್ ಅಪ್ ಹೇಗಿದೆ ನನ್ನ ಸ್ಕ್ಯಾಲ್ಪ್ ಅಂತ. ಸೊ ಡೇ ಟು ಇದು ನಾನು ಹೇರ್ ವಾಶ್ ಮಾಡಿ ಆಯಿಲಿ ರೂಟ್ಸ್, ಫ್ಲಾಟ್ ಹೇರು ಮತ್ತೆ ಸೂಪರ್ ಡ್ರೈ ಎಂಡ್ಸ್ ಅಂತಾನೆ ಹೇಳ್ಬೋದು. ಈ ಸಮ್ಮರ್ ಏನಿದೆ ನನಗೆ ಇನ್ನ ಕೂದಲುದು ನನ್ನ ಸ್ಕ್ಯಾಲ್ಪ್ ಏನಿದೆ ಇನ್ನ ಹಾಳಾಯ್ತು ಅಂತ ಹೇಳ್ಬೋದು. ಸ್ವೆಟ್, ಹ್ಯೂಮಿಡಿಟಿ, ಪೊಲ್ಯೂಷನ್ ಇದೆಲ್ಲದ್ರಿಂದ ಹೇರ್ ವಾಶ್ ಮಾಡಿರ್ತೀನ 24 ಆಗಿದ ತಕ್ಷಣನೇ ನನ್ಗೆ ಆಯಿಲಿ ಸ್ಕ್ಯಾಲ್ಪ್ ಆಗುತ್ತೆ. ಸೊ ಏರ್ ನ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿದೆ ಅಂತ ಹೇಳ್ಬೋದು. ಅವಾಗ ನಂಗೆ ತುಂಬಾ ತಲೆನೋವಾಗುತ್ತೆ, ಏನ್ ಮಾಡೋದು ಅಂತ. ಅದಕ್ಕೋಸ್ಕರನೇ ನಾನು ಈ ಡ್ಯೂನ ಟ್ರೈ ಮಾಡಿದೆ. ಹೈಲ್ರಾನ್ ಪ್ಯೂರ್ ಶಾಂಪೂ ಕಂಡೀಷನರ್ ಫ್ರಮ್ ಲಾರಿಯಲ್ ಪ್ಯಾರಿಸ್. ಇಟ್ಸ್ ದೇರ್ ಫಸ್ಟ್ ರೇಂಜ್ ಇನ್ಫ್ಯೂಸ್ಡ್ ವಿತ್ ಡ್ಯೂಯಲ್ ಇಂಗ್ರೀಡಿಯಂಟ್ benefits. Salicylic acid which removes oil from scalp and hyaluronic acid ಇದೆ ನಿಮ್ ಹೇರ್ ನ ಹೈಡ್ರೇಟ್ ಮಾಡುತ್ತೆ. ಡ್ರೈ ಎಂಡ್ಸ್ ನ 72 hours ವರೆಗೂ ಕೂಡ ಅವಾಯ್ಡ್ ಮಾಡುತ್ತೆ. ಸ್ಯಾಲಿಸಿಲಿಕ್ ಆಸಿಡ್ ಏನಿದೆ ನಿಮ್ದು ಆಯಿಲ್ ನ ರಿಮೂವ್ ಮಾಡುತ್ತೆ ಸ್ಕ್ಯಾಲ್ಪ್ ಇಂದ. ಹೆಚ್ಚೆ ಒಂದು ಸೂಪರ್ ಇಂಗ್ರೀಡಿಯಂಟ್. ಇದು ಎಷ್ಟೊಂದ್ಸರಿ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಕೂಡ ಹೇಳಿದೀನಿ. 1 drop of hyaluronic acid can carry more than 1000 times its weight in water ಅಂತ ಹೇಳ್ಬೋದು. ಸೊ ನಿಮ್ದು ಹೇರ್ ಮಾಯಿಶ್ಚರ್ ನ ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. HA is the key to have hydrated hair ಅಂತ ಹೇಳ್ಬೋದು. ಇದೊಂದು ಮೈಲ್ಡ್ ಆಸಿಡ್ ಅಂತಾನೆ ಹೇಳ್ಬೋದು. ನಿಮ್ ಸ್ಕಿನ್ ಅಲ್ಲಿ ಆಗಿರ್ಬೋದು, ಹೇರ್ ಅಲ್ಲಿ ಆಗಿರ್ಬೋದು ಮಾಯಿಶ್ಚರ್ ನ ರಿಟೈನ್ ಮಾಡೋದಕ್ಕೆ ಮತ್ತೆ ಪ್ರಿಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಎಲ್ಲಾ ಸ್ಕಿನ್ ಮತ್ತೆ ಹೇರ್ ಟೈಪ್ಸ್ ಅವ್ರಿಗೆ ಸೂಟ್ ಆಗುತ್ತೆ. ಇದು ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ 72 hours ವರೆಗೂ ಕೂಡ ನಿಮ್ದು ಹೇರ್ ನ ನಿಮ್ದು ಸ್ಕ್ಯಾಲ್ಪ್ ಅಲ್ಲಿ ಏನ್ ಆಯಿಲ್ ಬಿಲ್ಡ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡುತ್ತೆ. ಮತ್ತೆ ಡ್ರೈ ಮತ್ತೆ ಡ್ಯಾಮೇಜ್ ಕೂಡ ಅವಾಯ್ಡ್ ಮಾಡುತ್ತೆ. ಮತ್ತೆ ನಿಮ್ ಹೇರ್ 72 hours ವರೆಗೂ ಫ್ರೆಶ್ ಆಗಿರೋ ತರ ನೋಡ್ಕೊಳ್ಳುತ್ತೆ. ನಿಮ್ ಹೇರ್ ನ ಡಿಟ್ಯಾಂಗಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಮಾಯಿಶ್ಚರ್ ನು ಕೂಡ ಲಾಕ್ ಮಾಡುತ್ತೆ. ನಿಮ್ ಹೇರ್ ಕೂಡ ಹೈಡ್ರೇಟೆಡ್ ಆಗಿರುತ್ತೆ. ಸೊ ಇದರಿಂದ 72 hours ವರೆಗೂ ನಿಮ್ ಹೇರ್ ಗೆ ಒಂದು ಹೊಸ ಶೈನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಲಾರಿಯಲ್ ಪ್ಯಾರಿಸ್ ಬ್ರ್ಯಾಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಇನೋವೇಷನ್ ನಲ್ಲಿ ಮುಂದೆ ಇರ್ತಾರೆ ಅಂತಾನೆ ಹೇಳ್ಬೋದು. ಅವ್ರ ಎಲ್ಲಾ ಪ್ರಾಡಕ್ಟ್ಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಸೊ ನೀವು ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಯೂಸ್ ಮಾಡಬಹುದು. ಹಾಗೇನೆ ಇಂಡಿಯನ್ ಕ್ಲೈಮೇಟ್ ಅಲ್ಲಿ ಕೂಡ ಇದನ್ನ ಟೆಸ್ಟ್ ಮಾಡಿರ್ತಾರೆ. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗೆ ನನ್ನ ರೂಟೀನ್ ಇರುತ್ತೆ. ಹೈಲ್ರಾನ್ ಮಾಯಿಶ್ಚರ್ 72 hour ಮಾಯಿಶ್ಚರ್ ಫಿಲ್ಲಿಂಗ್ ಶಾಂಪೂ ಮತ್ತೆ ಕಂಡೀಷನರ್ ಯೂಸ್ ಮಾಡಿ ಅಂತ. ಫಸ್ಟ್ ನಾನು ಶಾಂಪೂ ಯೂಸ್ ಮಾಡ್ತೀನಿ. ಇದೊಂದು ಕ್ಲಿಯರ್ ಮತ್ತೆ ಲೈಟ್ ವೇಟ್ ಟೆಕ್ಸ್ಚರ್ ಇದೆ ಅಂತಾನೆ ಹೇಳ್ಬೋದು. ನಿಮ್ದು ಅಪ್ಲೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಾನ್ ಯಾವಾಗ್ಲೂ ನನ್ನ ಸ್ಕ್ಯಾಲ್ಪ್ ನ ಫೋಕಸ್ ಮಾಡ್ತೀನಿ, ನೀಟಾಗಿ ಮಸಾಜ್ ಮಾಡ್ತೀನಿ. ಸ್ಕ್ಯಾಲ್ಪ್ ಇಂದ ಆಯಿಲ್ ನ ತೆಗೆಯೋದಕ್ಕೆ ಮತ್ತೆ ಕ್ಲಾಗ್ಡ್ ಪೋರ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೂಪರ್ ಲೈಟ್ ವೇಟ್ ಮತ್ತೆ ಬೌನ್ಸಿ ಮಾಡುತ್ತೆ ನಿಮ್ ಹೇರ್ ನ. ನೆಕ್ಸ್ಟ್ ಯೂಸ್ ಮಾಡ್ತೀನಿ ಕಂಡೀಷನರ್. ಇಟ್ಸ್ ಕ್ರೀಮಿ ಬಟ್ ನಾಟ್ ಗ್ರೀಸಿ ಇದು. ಸೊ ಐ ಅಪ್ಲೈ ಓನ್ಲಿ ಮಿಡ್ ಲೆಂತ್ ಮತ್ತೆ ಎಂಡ್ಸ್ ಗೆ. 72 hour ರೀಹೈಡ್ರೇಟಿಂಗ್ ಕಂಡೀಷನರ್ ಏನಿದೆ ನಿಮ್ ಹೇರ್ ನ ರೀಪ್ಲಮ್ ಮಾಡೋದಕ್ಕೆ, ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ನಿಮ್ ಹೇರ್ ನ ಡಿಟ್ಯಾಂಗಲ್ ಮಾಡೋದಕ್ಕೆ, ಹೇರ್ ಅಲ್ಲಿ ಮಾಯಿಶ್ಚರ್ ನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ಹೇರ್ ಸಾಫ್ಟ್ ಮತ್ತೆ ಶೈನಿ ಆಗಿರುತ್ತೆ. ಬ್ರೇಕೇಜ್ ಕೂಡ ಅವಾಯ್ಡ್ ಮಾಡುತ್ತೆ. ಸೊ ನೋಡಿ, ಇದು ನಂದು ಬಿಫೋರ್ ಮತ್ತೆ ಆಫ್ಟರ್. ನೀವೇ ಡಿಫರೆನ್ಸ್ ನ ನೋಡಬಹುದು. ನೋ ಗ್ರೀಸ್, ನೋ ಫ್ಲಾಟ್ನೆಸ್, ಜಸ್ಟ್ ಕ್ಲೀನ್ ಮತ್ತೆ ಲಿಫ್ಟೆಡ್ ರೂಟ್ಸ್ ಅಂತಾನೆ ಹೇಳ್ಬೋದು. 72 hours 3 days ನಿಮ್ಮ ಹೇರ್ ಹೈಡ್ರೇಟ್ ಆಗಿರೋದಕ್ಕೆ, ಮಾಯಿಶ್ಚರ್ ನಿಮ್ ಹೇರ್ ಅಲ್ಲಿ ಲಾಕ್ ಮಾಡೋದಕ್ಕೆ ಈ ರೇಂಜ್ ಏನಿದೆ ಬೆಸ್ಟ್ ಅಂತ ಹೇಳ್ಬೋದು.
ಹಾಗೇನೆ ನಿಮ್ ಹೇರ್ಗೆ ಸಾಫ್ಟ್ ಮತ್ತೆ ಶೈನಿ ಲುಕ್ ಕೂಡ ಸಿಗುತ್ತೆ. ಹೇರ್ ಕೂಡ ಸಾಫ್ಟ್ ಮತ್ತೆ ಶೈನಿ ಆಗಿರುತ್ತೆ. ಈ ರೇಂಜ್ ಪ್ರಾಡಕ್ಟ್ ಏನಿದೆ ನನ್ನ ಹೇರ್ಗೆ ಒಂದು ಮ್ಯಾಜಿಕ್ ವಂಡರ್ ತರನೇ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಇವಾಗಲೇ ನೀವು ಐಬ್ರಾನ್ ಮಾಯಿಶ್ಚರ್ ರೇಂಜ್ ನ ಟ್ರೈ ಮಾಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಬಂದ್ ನಂಗೆ ಕಮೆಂಟ್ ಮಾಡಿ ಹೇಳಿ. ನಾನು ಫುಲ್ ಡೀಟೇಲ್ಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾನಂತೂ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಫ್ಯಾಮಿಲಿಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ರೇಂಜ್ ನ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು? ಕೆಲವೊಂದು ಬ್ಯೂಟಿ ವಿಡಿಯೋಸ್ ಏನಿರುತ್ತೆ ನಾನು ಮೊದಲೇ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಮತ್ತೆ ಕೆಲವೊಂದು ಆಮೇಲೆ ಶೂಟ್ ಮಾಡ್ತೀನಿ. ಸೊ ಈಗ ಆಗ್ತಿರುತ್ತೆ, ಕೆಲವೊಂದ್ಸರಿ ಅಲ್ಲೇ ಶೂಟ್ ಮಾಡ್ತೀನಿ ಕೂಡ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.